ಟೀಚರ್ಸ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಜಾತಿ ಸಮೀಕ್ಷೆಗೆ ಗೈರಾದ ಟೀಚರ್ಸ್ಗಳಿಗೆ ದಾವಣಗೆರೆಯಲ್ಲಿ ಬಿಗ್ ಶಾಕ್ ಸಿಕ್ಕಿದ್ದು 3 ಜನ ಟೀಚರ್ಸ್ಗಳನ್ನ ಅಮಾನತು ಮಾಡಿದ್ದಾರೆ. 2 ಶಿಕ್ಷಕರು ಹಾಗೂ ಹಾಸ್ಟೆಲ್ ವಾರ್ಡನ್ ಸಸ್ಪೆಂಡ್ ಮಾಡಿದ್ದಾರೆ. ಸಮೀಕ್ಷಾ ಕಾರ್ಯಕ್ಕೆ ನಿರಾಸಕ್ತಿ ತೋರಿದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿದ್ದಾರೆ. ಜಮಾಪುರ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮಂಜುನಾಥ್ ಡಿಕೆ, ನಾಗನೂರು ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕ ಬಸವರಾಜಪ್ಪ, ಬಾಲಕರ ವಿದ್ಯಾರ್ಥಿ ನಿಲಯದ ಮೇಲ್ವಿಚಾರಕ ದುರ್ಗಪ್ಪ ಅಂತ ಇವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ಡಿಸಿ ಗಂಗಾಧರ್ ಸ್ವಾಮಿ ಅವರು ಸಮೀಕ್ಷಾ ಕಾರ್ಯ ಕೈಗೊಳ್ಳೋಕೆ ನಿರಾಸಕ್ತಿಯನ್ನ ತೋರಿಸಿದ್ರು ಅಂತ ಅವರಿಗೆ ಖೋಕ್ ಕೊಟ್ಟಿದ್ದಾರೆ. ಆಬ್ಸೆಂಟ್ ಆಗಿದ್ರು. ಕಾರಣ ಕೇಳಿ ನೋಟಿಸ್ ಅನ್ನ ಜಿಲ್ಲಾಡಳಿತ ಕೊಟ್ಟಿತ್ತು. ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರಲಿಲ್ವಂತೆ ಈ ಮೂವರು ಕೂಡ. ಅದಕ್ಕೆ ಈಗ ಅಮಾನತಿನ ಆದೇಶವನ್ನ ಹೊರಡಿಸಲಾಗಿದೆ. ಈಗ ಇವ್ರಿಗೆ ಏನ್ ಸಮಸ್ಯೆ ಇತ್ತು ಏನು ಎತ್ತ ಗೊತ್ತಿಲ್ಲ, ತೀರಾ ಪರ್ಸನಲ್ ಪ್ರಾಬ್ಲಮ್ಗಳಿತ್ತ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಪ್ರಶ್ನೆ ಎತ್ತಬೇಕಾಗಿರೋದು ಯಾರ ಬಗ್ಗೆ ಗೊತ್ತಾ? ನಿಜವಾದ ಸಮಸ್ಯೆ ಯಾರು ಅಂದ್ರೆ ಪಾಪ 7-8 ತಿಂಗಳು ಗರ್ಭಿಣಿಯರು ಕೂಡ ಮನೆಗೆ ಬಿಸಿಲಲ್ಲೂ ಓಡಾಡ್ತಾ ಇದ್ರು. ಅದು ಇನ್ನೇನು ಮೆಟರ್ನಿಟಿ ಲೀವ್ ತಗೋಬೇಕು ಅಂಥವ್ರಿಗೆ. ಆಮೇಲೆ ಈ ಕೆಲವರಿಗೆ ವಿಪರೀತ ಸಮಸ್ಯೆಗಳಿತ್ತು. ಕೈಕಾಲು ಊನ ಆಗಿರುತ್ತಲ್ಲ, ವಿಶೇಷ ಚೇತನರು ಅಂತ ಕರಿತೀವಿ. ಪಾಪ ಅಂಥ ಟೀಚರ್ಸ್ಗಳಿಗೂ ಫೋರ್ಸ್ ಮಾಡೋರಂತೆ. ಅಂಥವ್ರಿಗೆ ಬೇಕಾದರೆ ವಿನಾಯಿತಿ ಕೊಟ್ಟರೆ ಪರವಾಗಿಲ್ಲ. ಈ 3 ಜನಕ್ಕೆ ಏನಾಗಿತ್ತು ಗೊತ್ತಿಲ್ಲ. ಒಂದು ನೋಟಿಸ್ ಬೇರೆ ಕೊಟ್ಟಿದ್ದಾರೆ. ಅದಕ್ಕಾದ್ರೂ ರೆಸ್ಪಾಂಡ್ ಮಾಡ್ಬೇಕು ತಾನೆ. ಅಷ್ಟೊಂದು ದಿಮಾಗ್ ತೋರಿಸಿದ್ರೆ ನಡೀರಿ ಮನೆಗೆ ಅಂತ ಕಳಿಸಿದ್ದಾರೆ ಅಷ್ಟೇ.